ಯಾಕೆಂದ್ರೆ ನಾನು ಖುದ್ದಾಗಿ ನಾನು ಹೋಗಿ ನೋಡಿರೋದು. ಅಲ್ಲಿ ಭಾರತಿ ಮೇಡಮ್ ಇಲ್ಲಕ್ಕೆ ಎಷ್ಟೋ ಜನ ಮಕ್ಕಳು ಡೆತ್ ಆಗಿದ್ದಾರೆ ಡೆಲಿವರಿ ಆಗಿ. ಬಟ್ ಆ ಫೆಸಿಲಿಟಿ ಇಲ್ಲ, ಮಕ್ಕಳು ಡಾಕ್ಟ್ರೇ ಇಲ್ಲ ಅಂದ್ರೆ ನಾವೆಲ್ಲ ಡಾಕ್ಟರ್ಗಳು ಕೂಡ ಅಷ್ಟೇನೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನಾವು ಸಾರ್ವಜನಿಕರು ಡಾಕ್ಟರ್ಗೆ ಆಗ್ಲಿ ನರ್ಸ್ಗಳಿಗೆ ಆಗ್ಲಿ ನಮ್ಮ MCH ಹಾಸ್ಪಿಟಲ್ ಅಲ್ಲಿ ನಾವು ಅವ್ರಿಗೆ ಸ್ಪಂದಿಸ್ಬೇಕು. ಸುಮ್ನೆ ದೂರ ಹೇಳ್ಕೊಂಡು ಡಾಕ್ಟರ್ಗಳಿಗೆ ಚಾಡಿ ಹೇಳ್ಕೊಂಡು ಚೆನ್ನಾಗಿರೋ ಡಾಕ್ಟರ್ ಹೊರಗಡೆ ಕಳ್ಸೋದ್ ನಾವ್ ಯಾವತ್ತೂ ಕೂಡ ಮಾಡಬೇಕು. ದಯವಿಟ್ಟು ನಿಮ್ ಕೈ ಮುಗಿದು ಬೇಡ್ಕೊಂತೀನಿ, ಡಾಕ್ಟರ್ನ ದೇವ್ರ ತರ ನೋಡೋಣ. ನನ್ಗೇನ್ ಡಾಕ್ಟರ್ ದುಡ್ಡು ಕೊಟ್ಟಿಲ್ಲ ಅಥವಾ ಅವ್ರೇನ್ ನನ್ನ ರಿಲೇಷನ್ ಕೂಡ ಅಲ್ಲ. ನನ್ನ ಹೆಸರು ಜಯಲಕ್ಷ್ಮಿ, ಆಶಾಯಿ ಕಮಿಟಿ ಮೆಂಬರು, ಮಹಿಳಾ ಘಟಕ. ಸಂಜಯ್ ಅಣ್ಣಂದು ಇವತ್ತು ಬರ್ತ್ಡೇ ಇದೆ. ಬಹಳ ಜನ ಖುಷಿಯಿಂದ ಸೇರಿದ್ದಾರೆ. ಅಂತ ಒಬ್ಬ ಯುವ ನಾಯಕನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಅದು ನಮ್ಮ ಪುಣ್ಯ. ಯಾಕಂದ್ರೆ ಇಷ್ಟು ಜನ ಹೆಣ್ಮಕ್ಳಾಗ್ಲಿ ಇಷ್ಟು ಉರಿಯ ಬಿಸಿಲಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಸುಮ್ಮನೆ ಅಲ್ಲ, ಒಂದು ಎಲೆ ಮರೆ ಕಾಯಿದ್ದಂಗೆ. ಬಡವ್ರು ಎಷ್ಟೋ ಜನ ಬಡವ್ರು ಹೆಣ್ಮಕ್ಳಿಗಾಗ್ಲಿ ಯುವಕರಿಗೆ ಆಗ್ಲಿ ತುಂಬಾನೇ ಸಹಾಯ ಮಾಡ್ತಿದ್ದಾರೆ. ಬಟ್ ಅವರು ತೋರಿಸ್ಕೊಂತಾ ಇಲ್ಲ. ನನ್ ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ದಿನ ಒಂದು ಇನ್ಸಿಡೆನ್ಸ್ ನಡೀತು. ಅದು ನಮ್ಮ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಅಲ್ಲಿ. ನಾನು ತಕ್ಷಣ ಅಣ್ಣಂಗೆ ಫೋನ್ ಮಾಡಿದೆ. ಅವರು ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಬಂದಿದ್ರು. ಆ ಮಹಿಳೆಗೆ ಇನ್ನು 7 ಮಂತ್ ಆಗಿತ್ತು. ಮಗುನು ಕೂಡ ಬೆಳವಣಿಗೆ ಇರ್ಲಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ಲಿಲ್ಲ, ಬಹಳ ತೊಂದರೆಯಲ್ಲಿದ್ರು. ಅವ್ರ ಹತ್ರ ₹1 ಕೂಡ ಅಮೌಂಟ್ ಇರ್ಲಿಲ್ಲ. ಅಂತ ಒಂದು ಕಷ್ಟದಲ್ಲಿ ಅವರು ಬೆಂಗಳೂರಿಗೆಲ್ಲ ಓಡಾಡ್ಕೊಂಡ್ ಬಂದು ಅಲ್ಲಾಗಲ್ಲ ಅಂತ ಹೇಳಿ ಚಿರಾಗ್ ಬಂದಿದ್ರು. ನಾನು ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ಈ ತರ ಇದೆ ಅಂತ ಹೇಳಿದಾಗ ಅಣ್ಣ ಡಾಕ್ಟರ್ ಹತ್ರ ಮಾತಾಡಿ ಡಾಕ್ಟರ್ ಹೇಳಿದ್ರು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ, ಬಟ್ ಮಗು ಬೆಳವಣಿಗೆ ಇಲ್ಲ, ಆದಷ್ಟು ನೀವು ಸೇಫ್ ಮಾಡ್ಕೋಬೇಕು, ನಾನು ಡೆಲಿವರಿ ಮಾಡ್ಕೊಡ್ತೀನಿ ಅಂತ ಗೌಡ ಡಾಕ್ಟ್ರು ಮತ್ತೆ ಅಲ್ಲಿರೋ ನರ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು. ಡೆಲಿವರಿ ಮಾಡಿದ್ರು, ಸಿಸರಿನ್ ಮಾಡಿದ್ರು. ಅಷ್ಟೇ ಬೇಗ ಮಗು ಕೇರ್ ಮಾಡಿದ್ವಿ. ಬಟ್ ತುಮಕೂರ್ಗೆ ಹೋದ್ವಿ, ಅಲ್ಲಿ ಆಗ್ಲಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಆ ಮಗು ಬೇಕಾಗಿರೋ ಸ್ಪೆಷಾಲಿಟಿ ಇಲ್ಲ. ಹಾಗಾಗ್ಬಿಟ್ಟು ನಮ್ಮ ಮಗು ಮತ್ತೆ ಅಲ್ಲಿ ತುಮಕೂರಿಗೆ ಕಳ್ಸಿದ್ರು, ಅಲ್ಲೂ ಇಲ್ಲ. IC ವಾರ್ಡಲ್ಲಿ ಮಗುಗ್ ಬೆಡ್ ಇಲ್ಲ. ನೈಟ್ ಇಲ್ಲಿ 4 ಗಂಟೆಗೆ ಹೋಗಿ ತುಮಕೂರು ಓಡಾಡ್ಕೊಂಡು ಬೆಂಗಳೂರಿಗೆ ಹೋದ್ರು. ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲೂ ಇಲ್ಲ, ವಾಣಿ ವಿಲಾಸದಲ್ಲೂ ಇಲ್ಲ. ಆಮೇಲೆ ನಮ್ಮ ಸಾಹೇಬ್ರು PA ಅವರಿಗೂ ಕೂಡ ಹೇಳಿದೆ, ಅವರು ಕೂಡ ಸರ್ಚ್ ಮಾಡಿದ್ರು. ಸಾಹೇಬ್ರು ಡೆಲ್ಲಿಲಿ ಇದ್ರು. ನಾನು ಅವರಿಗೇನು ಕಿವಿಗೆ ಹಾಕ್ಲಿಲ್ಲ. ಸುಮ್ಮನೆ ಏನಕ್ಕೆ ರಾತ್ರಿ 11 ಗಂಟೆಲಿ ಫೋನ್ ಮಾಡೋದಂತ. ಮತ್ತೆ ಅಣ್ಣಂಗೆ ನಾನು ಹೇಳಿದ್ದೆ, ಅಣ್ಣನೇ ನನಗೆ ಕಾಲ್ ಮಾಡಿ, ಜಯಲಕ್ಷ್ಮಿ ಏನಾದ್ರೂ ಮಾಡಿ ಆ ಮಗುಗ್ ನಾವು ಒಂದು ಜೀವ ಕೊಡ್ಬೇಕು, ಅದಿನ್ನು ಬೆಳೀತಾ ಇರೋ ಮಗು, ಅದು ಮುಂದೆ ಒಂದು ದೊಡ್ಡ ಪ್ರಜೆ ಆಗ್ಬೇಕು ಅಂತ ಹೇಳಿ ಅಣ್ಣ ತಲೆ ಕೆಡಿಸ್ಕೊಂಡು ಎಲ್ಲಾ ಕಡೆ ಸರ್ಚ್ ಮಾಡಿ ಅಣ್ಣನೇ ಖುದ್ದಾಗಿ ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ, ಅವರು ಯಾವುದೇ ತರದ್ ನಾನೊಬ್ಬ MLA ಮಗ ಅಂತ ಹೋಗಿಲ್ಲ, ಒಂದು ಜೀವ ನಮ್ಮ ತಾಲೂಕು ನಮಗೆ ಕೇಳ್ಕೊಂಡ್ ಬಂದಿರೋ ಜೀವ ಅದು. ಆ ಮಗುಗ್ ನಾವು ಒಂದು ಜೀವ ದಾನ ಮಾಡ್ಬೇಕಂತ ಹೇಳಿ ಡಾಕ್ಟ್ರಿಗೆಲ್ಲ ಬೇಡ್ಕೊಂಡು IC ವಾರ್ಡ್ ಅಲ್ಲಿ ಒಂದು ಬೆಡ್ ಅರೇಂಜ್ ಮಾಡಿ ಆ ಮಗು ಇವಾಗ 2 days ಇಂದ ಮೆಡಿಸಿನ್ ತಗೊಂತಿದೆ, ಹೆಲ್ತಿ ಆಗಿದೆ. ಆ ಮಗು ನೋಡಿದ್ರೆ ಎಂತರೂ ಕೂಡ ಆಶ್ಚರ್ಯ ಪಡ್ತಾರೆ. ಇಷ್ಟೇ ಉದ್ದ ಇರೋದು, ಇಷ್ಟೇ ದಪ್ಪ ಕೈ ಇರೋದು, ಅದು 1 kg ಕೂಡ ಇಲ್ಲ, 960 ಗ್ರಾಮ್ ಮಾತ್ರ ಇದೆ. ಆ ತರ ಒಂದು ಬೇಬಿಗೆ ಅಣ್ಣ ಸಪೋರ್ಟ್ ಮಾಡಿ ಆ ಮಗು ಜೀವದಾನ ಮಾಡಿದ್ದಾರೆ. ಇಲ್ಲಿರೋ ಡಾಕ್ಟರ್ಗಳು ಕೂಡ ಅಷ್ಟೇನೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನಾವು ಸಾರ್ವಜನಿಕರು ಡಾಕ್ಟರ್ಗೆ ಆಗ್ಲಿ ನರ್ಸ್ಗಳಿಗೆ ಆಗ್ಲಿ ನಮ್ಮ MCH ಹಾಸ್ಪಿಟಲ್ ಅಲ್ಲಿ ನಾವು ಅವ್ರಿಗೆ ಸ್ಪಂದಿಸ್ಬೇಕು. ಸುಮ್ನೆ ದೂರ ಹೇಳ್ಕೊಂಡು ಡಾಕ್ಟರ್ಗಳಿಗೆ ಚಾಡಿ ಹೇಳ್ಕೊಂಡು ಚೆನ್ನಾಗಿರೋ ಡಾಕ್ಟರ್ ಹೊರಗಡೆ ಕಳ್ಸೋದ್ ನಾವ್ ಯಾವತ್ತೂ ಕೂಡ ಮಾಡಬಾರ್ದು. ಯಾಕೆಂದ್ರೆ ನಾನು ಖುದ್ದಾಗಿ ನಾನು ಹೋಗಿ ನೋಡಿರೋದು. ಅಲ್ಲಿ ಭಾರತಿ ಮೇಡಮ್ ಇಲ್ಲಕ್ಕೆ ಎಷ್ಟೋ ಜನ ಮಕ್ಕಳು ಡೆತ್ ಆಗಿದ್ದಾರೆ ಡೆಲಿವರಿ ಆಗಿ. ಬಟ್ ಆ ಫೆಸಿಲಿಟಿ ಇಲ್ಲ, ಮಕ್ಕಳು ಡಾಕ್ಟ್ರೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು? ಮಕ್ಕಳು ಹೊರಗಡೆ ಕಳಿಸ್ಬೇಕು, ಆ ಹೋಗೋದ್ರೊಳಗಾಗಿ ಮಕ್ಕಳು ಡೆತ್ ಆಗ್ತಿದಾವೆ. ಹಾಗಾಗಿ ನೋಡಿ, ಸಾರ್ವಜನಿಕರು ದಯವಿಟ್ಟು ನಿಮ್ ಕೈ ಮುಗಿದು ಬೇಡ್ಕೊಂತೀನಿ, ಡಾಕ್ಟರ್ನ ದೇವ್ರ ತರ ನೋಡೋಣ. ನನ್ಗೇನ್ ಡಾಕ್ಟರ್ ದುಡ್ಡು ಕೊಟ್ಟಿಲ್ಲ ಅಥವಾ ಅವ್ರೇನ್ ನನ್ನ ರಿಲೇಷನ್ ಕೂಡ ಅಲ್ಲ. ನಾನು ಪುಟ್ಟು ಬೇಬಿ ನೋಡಿ ನನಗೆ ಕಣ್ಣಲ್ಲಿ ನೀರ್ ಬಂತು. ಆಂಬುಲೆನ್ಸ್ ಅಲ್ಲಿ ಆ ಮಗುಗೆ ಗಾಳಿ, ಒಬ್ರು ನರ್ಸು ಪ್ರೆಸ್ ಮಾಡ್ತಿದ್ರೆ ಗಾಳಿಗೆ, ಆ ಮಗು ಗಾಳಿ ತಗೊಂತಿಲ್ಲ. ನಮ್ಮ MLA ಸಾಹೇಬ್ರಿಗೆ ಕೈ ಮುಗಿದು ಬೇಡ್ಕೊಂತೀನಿ ನಾನು. ಹುಟ್ಟಿರೋ ಮಕ್ಳಿಗೆ ಏನ್ ಸ್ಪೆಷಾಲಿಟಿ ಬೇಕು ದಯವಿಟ್ಟು MCH ಬೇಕು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್.
ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.